ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 6ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಪಾಡ್ಯ, ಮೊದಲನೇ ದಿವಸ. ಇದು ಈ ದಿನ ರಾತ್ರಿ 3:43 ಇರಲಿದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ರಾತ್ರಿ 4:55 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಘ್ನ. ಇದು ಈ ದಿನ ಅಪರಾಹ್ನ 4:24 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:03 ಬೆಳಿಗ್ಗೆ 7:40 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:20 ಬೆಳಿಗ್ಗೆ 8:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 2:19 ರಾತ್ರಿ 3:58 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಹಾಗಾಗಿ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಈ ವಿವರಗಳನ್ನು ಮತ್ತಷ್ಟು ನೋಡೋಣ. ಅಂದರೆ ಯಾವ ರಾಶಿಗೆ ಚಂದ್ರನ ಬಲ ಇದೆ, ಯಾವ ರಾಶಿಗೆ ಮಿಶ್ರ ಫಲ ಇದೆ ಅನ್ನುವಂಥ ವಿಚಾರಗಳನ್ನು. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಶಾಶ್ವತ ಇದು ಸ್ಥಿರ ಅಂತ ಹೇಳಿದ್ರೆ. ಹಾಗಾಗಿ ಈ ದಿನ ಶಾಶ್ವತವಾಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು ಇದು ಶಾಶ್ವತ. ಏಕೆಂದರೆ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು ಈ ವಿದ್ಯೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಈ ದಿನ ಅನುಕೂಲ ಇದೆ. ಹಾಗೆ ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವರು ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ಮಂತ್ರವಿದ್ಯೆಯನ್ನು ಕಲಿಯುವಂಥವ್ರಿಗೂ ಕೂಡ ಅನುಕೂಲ ಇರುವಂಥದ್ದು. ಏಕೆಂದರೆ ಶನಿ ಈ ಕರ್ಮಕ್ಕೆ, ಶ್ರಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಬಹಳ ಬೇಗ ಸಿದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು ಇದೆ.
ಇನ್ನು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ದಿನ ಪ್ರಾರಂಭ ಆಗುವಂತಹ ಕೆಲಸಗಳು ನಿಧಾನ ಆಗ್ಬೋದು. ಆದರೆ ಶಾಂತಿಯಿಂದ ಸಹನೆಯಿಂದ ನೀವು ಕೆಲಸಗಳನ್ನು ಮುಂದುವರಿಸಿದ್ರೆ ಶಾಶ್ವತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರಲಿ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂತಹ ಗುರುಹೋರ ಕೂಡ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೂ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 7 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶಗಳು ತಡವಾಗಿ ಬರುತ್ತೆ, ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥ ವಿಚಾರಗಳಿದೆ. ಹಾಗಾಗಿನೇ ಈ ದಿನ ಶನಿಹೋರ ಇರುವಂಥ ಸಮಯ ಪ್ರಾತಃ ಕಾಲ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 3 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಕುಜಹೋರ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಸಾಹಸ ಕೃತ್ಯಗಳನ್ನು, ಅಂದರೆ ಈ ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ಇತ್ಯಾದಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೆ ತುಂಬ ವಿಶೇಷವಾದಂಥ ದಿನ, ತುಂಬ ಅನುಕೂಲತೆಗಳಿರುವಂಥ ದಿನ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಈ ದಿನ ಪ್ರಯತ್ನ ಪಟ್ಟರೆ ಅದರ ಫಲಿತಾಂಶಗಳು ನಿಮ್ಮ ಫೇವರಬಲ್ ಆಗಿ ಇರುವಂಥದ್ದಾಗತ್ತೆ. ಹಾಗಾಗಿ ಕುಜಹೋರದಲ್ಲಿ ಇಂಥ ಕೆಲಸಗಳನ್ನು ನೀವು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ರಾಜಕಾರಣಿಗಳಿಗೆ ರವಿ ಹೋರ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ಗಣ್ಯರನ್ನಾಗಲಿ ಹಿರಿಯರನ್ನಾಗಲಿ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡುವಂಥದ್ದನ್ನು ಆದಷ್ಟು ರವಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಅಪರಾಹ್ನ 5 ಗಂಟೆ 45 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಶುಭ ಸಮಯ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು. ಅದರಲ್ಲೂ ಕೆಲವೊಂದು ಪ್ರಮುಖವಾದಂತಹ ಕೆಲಸಗಳು, ಕೆಲವು ನಿರ್ದಿಷ್ಟವಾದಂತಹ ಕೆಲಸಗಳು, ಅದನ್ನು ನಿರ್ದಿಷ್ಟವಾದ ಹೊರದಲ್ಲೇ ಆರಂಭ ಮಾಡಬೇಕು. ಆಗ ಅತ್ಯುತ್ತಮವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಆ ದಿನದಲ್ಲಿ ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಉತ್ತಮವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವಷ್ಟು ಮಾಹಿತಿಗಳು ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಮ್ಮ ಹಿರಿಯರು, ನಮ್ಮ ಗುರುಗಳು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳುವಂತಹ ಇಂಥ ಮಾತುಗಳಲ್ಲಿ ನೀವು ನಂಬಿಕೆಯಿಂದ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಖಂಡಿತ ಫಲ ನಿಮಗೆ ಸಿದ್ಧಿಸತ್ತೆ. ಇನ್ನು ಈ ದಿನ ಬಂಧುಗಳೇ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದರೆ ಈ ದಿನ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಕೆಲವರಿಗೆ ಆಷಾಢ ಮಾಸ ಶುಭನ ಅಥವಾ ಅಶುಭನ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಏಕೆಂದರೆ ಕೆಲವರು ಶುಭ ಕಾರ್ಯಗಳನ್ನು ಆಷಾಢ ಮಾಸದಲ್ಲಿ ಮಾಡಲ್ಲ. ಆದರೆ ಕೆಲವರಿಗೆ ಆಷಾಢ ಮಾಸ ಕೂಡ ಪ್ರಶಸ್ತವಾಗಿರುವಂಥ ಮಾಸ. ಕೆಲವರು ವಿವಾಹಗಳನ್ನು ಕೂಡ ಆಷಾಢ ಮಾಸದಲ್ಲಿ ಮಾಡುವಂಥವರು ಇದ್ದಾರೆ. ಹಾಗಾಗಿ ನಮ್ಮ ಜಿಜ್ಞಾಸೆ
ಆಷಾಢ ಮಾಸದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆದರೆ ಅಂಥ ಒಂದು ಆಷಾಢ ಮಾಸ ಆರಂಭ ಆಗ್ತಾ ಇರುವಂಥ ದಿನ ಇದು. ಇನ್ನು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಆರಂಭ ಆಗುತ್ತೆ. ನಮ್ಮಲ್ಲಿ ಶರನ್ನವರಾತ್ರಿ ಇದೆ, 9 ದಿನಗಳು ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಇದೆ. ಆದರೆ ಆಷಾಢ ಮಾಸದಲ್ಲಿ ಕೆಲವು ಸಾಧಕರು ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಇದು ಪ್ರಶಸ್ತವಾಗಿರುವಂಥದ್ದು. ಈ ದಿನದಿಂದ ಆರಂಭ ಆಗುವಂಥ 9 ರಾತ್ರಿಗಳೇನಿದೆ, ಈ ನವರಾತ್ರಿಗಳು ಇದನ್ನು ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ರಹಸ್ಯವಾಗಿ ಈ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇದು ಹೆಚ್ಚಿನವರಿಗೆ ಪರಿಚಯ ಇಲ್ಲ, ಈ ಗುಪ್ತ ನವರಾತ್ರಿ. ಆದರೆ ಅದರ ಬಗ್ಗೆ ಕೂಡ ಈ ದಿನ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ. ಇನ್ನು ಈ ದಿನ ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಕೆಲವು ವ್ಯಾಪಾರ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಕೂಡ ಈ ಶುಕ್ರನ ಪ್ರಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದರಲ್ಲೂ ಈ ಚಂದ್ರನ ಅಧಿಪತ್ಯವನ್ನು ಹೊಂದಿರುವಂಥ ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು ಒಂದು ವಿಶೇಷ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಶುಕ್ರನಿಗೆ ಚಂದ್ರ ಶತ್ರು. ಹಾಗಾಗಿ ಶತ್ರುವಿನ ಮನೆಗೆ ಶುಕ್ರನ ಪ್ರವೇಶ ಆದಾಗ ನಮ್ಮ ಈ ದಾಂಪತ್ಯ ಜೀವನ ಆಗಲಿ, ಹಣಕಾಸಿನ ವಿಚಾರ ಆಗಲಿ ಯಾವ ರೀತಿಯ ವ್ಯತಿರಿಕ್ತವಾದಂತಹ ಫಲಿತಾಂಶಗಳನ್ನು ತರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ಗ್ರಹಗಳ ಚಲನೆ ಕೆಲವೊಮ್ಮೆ ಭಾರಿ ಅನುಕೂಲವನ್ನು ತರುತ್ತೆ, ಕೆಲವೊಮ್ಮೆ ತುಂಬ ಹಿನ್ನಡೆಯನ್ನು ತರುವಂಥದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಶುಕ್ರನ ಕರ್ಕಾಟಕ ರಾಶಿಯ ಪ್ರವೇಶ ಏನಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ನಾಳೆ ಭಾನುವಾರ, ಅದರಲ್ಲೂ ಪುಷ್ಯ ನಕ್ಷತ್ರ ಇರುವಂಥ ದಿನ. ಹಾಗಾಗಿ ನಾಳೆ ಭಾನುವಾರ ಪುಷ್ಯ ನಕ್ಷತ್ರ ಇರೋದ್ರಿಂದ ರವಿ ಪುಷ್ಯ ಯೋಗ ವಿಶೇಷವಾಗಿ ರೂಪುಗೊಂಡಿರುವಂಥದ್ದು. ಬಹಳ ಅತ್ಯಂತ ಅಮೂಲ್ಯವಾಗಿರುವಂಥ ಒಂದು ಯೋಗ ಇದು, ಅಪರೂಪಕ್ಕೆ ಒದಗುವಂಥ ಯೋಗ. ಹಾಗಾಗಿ ರವಿ ಪುಷ್ಯ ಯೋಗ ಬಹಳ ವಿಶೇಷವಾಗಿ ಅನುಸರಣೆ ಮಾಡಬೇಕಾಗಿರುವಂಥದ್ದು. ಅದರ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಭಾನುವಾರ ಮತ್ತೆ ಪುಷ್ಯ ನಕ್ಷತ್ರ ಸೇರ್ಪಡೆಯಾದಾಗ ಸಿದ್ಧಿಯೋಗ ಉಂಟಾಗುವಂಥದ್ದು. ಹಾಗಾಗಿ ನಾಳಿನ ದಿನ ಕೆಲವೊಂದು ವಿಚಾರಗಳಿಗೆ ಅತ್ಯಮೂಲ್ಯವಾಗಿ ಇರುವಂಥದ್ದು ಭಾನುವಾರದ ದಿನ. ಹಾಗಾಗಿ ಈ ಭಾನುವಾರದ ವಿಶೇಷತೆಗಳೇನು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಸರ್ವಾರ್ಥ ಸಿದ್ಧಿಯೋಗ ನಾಳೆ ಬೆಳಿಗ್ಗೆ 6:02 ಆರಂಭ ಆಗುತ್ತೆ. ಅದು 8ನೇ ತಾರೀಕು, ಅಂದರೆ ಸೋಮವಾರ ಬೆಳಿಗ್ಗೆ 6:02 ಕೂಡ ಇರುವಂಥ ಒಂದು ಸಮಯ ಇದು. ಹಾಗಾಗಿ ಈ ಪಂಚಾಂಗದಲ್ಲಿ ನಮ್ಮ ಶಾಸ್ತ್ರಜ್ಞರು ಹೇಳಿರೋ ಪ್ರಕಾರ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳನ್ನು ಗಮನದಲ್ಲಿಟ್ಕೊಂಡು ಅದರಲ್ಲಿ ಕೆಲವು ಅಮೂಲ್ಯವಾದಂತಹ ಅಷ್ಟೇ ಶುಭವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಹುದು ಅನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ರವಿ ಪುಷ್ಯ ಯೋಗ ಕೂಡ ಭಾನುವಾರ ಬಂದಿರುವಂಥದ್ದು. ಇದನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಬಂಧುಗಳೇ, ಈ ದಿನದಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಅದು ಈ ಆಗಸ್ಟ್ 4ನೇ ತಾರೀಕು ಬರುವಂಥ ಅಮಾವಾಸ್ಯೆಯ ದಿನ ಈ ಆಷಾಢ ಮಾಸ ಮುಕ್ತಾಯ ಆಗುವಂಥದ್ದು. ನಂತರ ಶ್ರಾವಣ ಮಾಸ ಬರುತ್ತೆ. ಇಲ್ಲಿ ಈ ಆಷಾಢ ಮಾಸದ ಕೊನೆಯ ದಿನ ಏನಿದೆ, ಅಮಾವಾಸ್ಯೆಯ ದಿನ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ಹಾಗಾಗಿ ಈ ಆಷಾಢ ಮಾಸ ಅನ್ನುವಂಥದ್ದು ತುಂಬ ಮಹತ್ವದ ಮಾಸ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು ಇದೆ. ಏಕೆಂದರೆ ಹಲವಾರು ವ್ರತಗಳು ಬರುತ್ತೆ, ಹಬ್ಬಗಳು ಕೂಡ ಈ ಆಷಾಢ ಮಾಸದಲ್ಲಿ ಬರುವಂಥದ್ದು ಇದೆ. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದಾಗಲಿ ಅಥವಾ ಧಾರ್ಮಿಕ ದೃಷ್ಟಿಕೋನದಿಂದಾಗಲಿ ಈ ತಿಂಗಳು ಅತ್ಯಂತ ಗಮನಾರ್ಹವಾಗಿರುವಂಥದ್ದು. ಏಕೆಂದರೆ ಈ ಮಾಸದಲ್ಲಿ ನಾವು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು ಬಹಳ ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಕೆಲಸ. ಇನ್ನು ಇದರ ಜೊತೆ ತಾಯಿ ದುರ್ಗೆಯ ಗುಪ್ತ ನವರಾತ್ರಿ ಕೂಡ ಈ ತಿಂಗಳಿನಲ್ಲಿ ಬರುವಂಥದ್ದು. ಹಾಗಾಗಿ ಈ ಎರಡೂ ದೃಷ್ಟಿಕೋನದಿಂದ ನೋಡಿದಾಗ ಆಷಾಢ ಮಾಸ ತುಂಬ ಪ್ರಭಾವಶಾಲಿಯಾಗಿರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಮಾಸ ಇದು. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಈ ಮಾಸವನ್ನು ಇಚ್ಛೆಯ ನೆರವೇರಿಕೆಗಾಗಿ ವಿಶೇಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು, ಬಯಕೆಗಳನ್ನು, ನಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಮಾಸ ಇದು. ಈ ಒಂದು ತಿಂಗಳಲ್ಲಿ ತೀರ್ಥಯಾತ್ರೆಗೆ ಹೋಗುವಂಥದ್ದು ವಿಶೇಷ ಫಲವನ್ನು ನೀಡುತ್ತೆ. ಜೊತೆಗೆ ಐತಿಹಾಸಿಕ ದೇವಾಲಯಗಳು ಇದೆ, ಅಂದರೆ ಪುರಾತನ ದೇವಾಲಯಗಳು, ಇಲ್ಲಿ ಭೇಟಿ ಮಾಡಿ, ಸ್ಥಳ ಭೇಟಿ ಮಾಡಿ, ಅಲ್ಲಿ
ಸ್ಥಳ ಮಹಿಮೆಯನ್ನು ತಿಳ್ಕೊಳ್ಳೋದ್ರಿಂದ, ಭಗವಂತನ ದರ್ಶನ ಮಾಡೋದ್ರಿಂದ ನಮಗೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಆಷಾಢ ಮಾಸದಲ್ಲಿ ಬರುವಂತಹ ದೇವಶಯನಿ ಏಕಾದಶಿ ಏನಿದೆ, ಆ ದಿನ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ. ಮತ್ತೆ ಆ ಸಮಯದಲ್ಲಿ ಅವನನ್ನು ಪೂಜೆ ಮಾಡುವಂಥದ್ದು, ಸ್ಮರಣೆ ಮಾಡುವಂಥದ್ದು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದೇ ಸಮಯದಲ್ಲಿ ಈ ತಿಂಗಳಲ್ಲಿ ಬರುವಂತಹ ಗುಪ್ತ ನವರಾತ್ರಿ ಏನಿದೆ, ಇಲ್ಲಿ ತಾಯಿ ದುರ್ಗಾದೇವಿಯನ್ನು ಪೂಜೆ ಮಾಡೋದ್ರಿಂದ ಜೀವನದ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅನ್ನುವಂಥ ಒಂದು ವಿಚಾರ ಇದೆ. ಈ ಆಷಾಢ ಮಾಸ ತುಂಬ ವಿಶೇಷ ಅಂತ ಹೇಳಿದ್ವಿ. ಇಲ್ಲಿ ಆಷಾಢ ಮಾಸದಲ್ಲಿ ಕೆಲವು ನಿಯಮಗಳಿದೆ. ಏನಂದರೆ, ಹವಾಮಾನ ಬದಲಾವಣೆ ಆಗುವಂಥದ್ದು ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಮಳೆಗಾಲ, ಮಳೆಯ ಜೊತೆಗೆ ಚಳಿ ಬಹಳ ವಿಪರೀತವಾಗಿರುತ್ತೆ. ಆಷಾಢ ಅಂತ ಹೇಳಿದ್ರೆ ಗಾಳಿಯ ಕಾಲ ಇದು. ಹಾಗೆ ನಮ್ಮ ದೇಹದ ಮೇಲೆ ಈ ಹವಾಮಾನದ ಬದಲಾವಣೆ ಕೂಡ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಒಂದು ಋತುವಿನ ನಿರ್ಗಮನ ಆಗಿ ಮತ್ತೊಂದು ಋತುವಿನ ಆಗಮನ ಆಗುವಂಥದ್ದು ಇಲ್ಲಿ ಪರ್ವಕಾಲದಲ್ಲಿ ಆಗುವಂಥದ್ದು. ಇದು ನಮ್ಮ ಜೀರ್ಣಕಾರಿ ಶಕ್ತಿಯಲ್ಲಿ ಬದಲಾವಣೆಗಳನ್ನು ಕೂಡ ತರುತ್ತೆ. ಹಾಗಾಗಿ ಈ ತಿಂಗಳ ಮಳೆಯಿಂದಾಗಿ ಸೋಂಕು ರೋಗ ಹರಡುವಂತಹ ಸಾಧ್ಯತೆಗಳು ಒಂದು ಕಡೆ ಇದ್ದರೆ, ಆಹಾರದ ಬಗ್ಗೆ ಕೂಡ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಕುಡಿಯುವ ನೀರಿನ ಬಗ್ಗೆ ಕೂಡ ಕಾಳಜಿ ಇರಬೇಕು ಅನ್ನುವಂಥದ್ದು ವೈದ್ಯಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹೊರಗಿನ ಆಹಾರವನ್ನು ಸೇವಿಸುವಂಥದ್ದನ್ನು ತಪ್ಪಿಸಬೇಕು. ಮತ್ತು ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಆಹಾರ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಆರೋಗ್ಯದ ದೃಷ್ಟಿಯಲ್ಲೇ ನೀವು ಕೆಲವೊಂದು ನಿಯಮಗಳನ್ನು ಅನುಸರಣೆ ಮಾಡ್ತಾ ದೇವಾಲಯ ಭೇಟಿ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡುವಂಥದ್ದು, ಗುರು ಹಿರಿಯರನ್ನ ದರ್ಶನ ಮಾಡಿ ಅವರ ಸೇವೆಯನ್ನು ಮಾಡುವಂಥದ್ದು, ಇನ್ನು ಬಡವರಿಗೆ ನಿರ್ಗತಿಕರಿಗೆ ಆಹಾರಾದಿಗಳನ್ನು ದಾನ ಮಾಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ವಸ್ತ್ರವನ್ನ, ಛತ್ರಿಗಳನ್ನ ದಾನ ಮಾಡುವಂಥದ್ದು, ಇನ್ನು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಇವೆಲ್ಲ ಈ ಆಷಾಢ ಮಾಸದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು. ಹಾಗೆ ಇದೇ ತಿಂಗಳಲ್ಲಿ ಗುರುಪೂರ್ಣಿಮೆ ಕೂಡ ಬರುವಂಥದ್ದಿದೆ. ಹಾಗಾಗಿ ಆಷಾಢ ಮಾಸದ ಈ ಶುಕ್ಲ ಪಕ್ಷದ ಹುಣ್ಣಿಮೆ ಏನಿದೆ, ಇದು ಗುರುಪೂರ್ಣಿಮೆ. ಹಾಗಾಗಿ ಗುರು ಸಮಾನರಾದಂಥವರನ್ನ ಗೌರವಿಸಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಆಷಾಢ ಮಾಸ ಬಹಳ ಆಕರ್ಷಣೀಯವಾಗಿ ಇರುವಂಥದ್ದು. ಜೊತೆಗೆ ಈ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ. ಹಾಗಾಗಿ ಪತಿಯ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಪೂಜಾ ವ್ರತ ಕೂಡ ಈ ಒಂದು ಮಾಸದಲ್ಲೇ ಬರುವಂಥದ್ದು. ಹಾಗಾಗಿ ಈ ಆಷಾಢ ಮಾಸ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಕೂಡಿರುವಂಥ ಮಾಸ. ಇಲ್ಲಿ ಪೂರ್ವಾಷಾಢ ಮತ್ತೆ ಉತ್ತರಾಷಾಢ ನಕ್ಷತ್ರ ಬರುವಂತಹ ಸಂದರ್ಭದಲ್ಲಿ ಚಂದ್ರ ಈ ಹುಣ್ಣಿಮೆಯ ಸಮಯದಲ್ಲಿ ಈ ಎರಡೂ ನಕ್ಷತ್ರಗಳ ನಡುವೆ ಇರ್ತಾನೆ. ಆದ್ರಿಂದ ಈ ತಿಂಗಳನ್ನ ಆಷಾಢ ಮಾಸ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಆಷಾಢ ಮಾಸದಲ್ಲೇ ಶುದ್ಧವಾದ ಮನಸ್ಸಿನಿಂದ ದೇವರನ್ನ, ಅದರಲ್ಲೂ ನಿಮ್ಮ ಮನೆ ದೇವರನ್ನ ಪೂಜಿಸೋದ್ರಿಂದ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ. ಜೊತೆಗೆ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಜಲದೇವತೆಯಾದಂತಹ ವರುಣನನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದರಿಂದ ಮಳೆ ಸಮೃದ್ಧಿಯಾಗುತ್ತೆ. ರೈತಾಪಿ ವರ್ಗದವರಿಗೆ ಸಂತೋಷ. ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ಪ್ರಾರಂಭ ಆಗುತ್ತೆ. ಜೊತೆಗೆ ಬೆಳೆ ಕೂಡ ಸಮೃದ್ಧಿಯಾಗಿ ಬರಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ನೆಮ್ಮದಿ, ಸಂತೋಷ ಅನ್ನುವಂಥದ್ದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಇನ್ನು ಸೂರ್ಯ ದೇವನನ್ನ ಹಾಗೆ ಮಂಗಳನ ಆರಾಧನೆಯನ್ನ ಮಾಡೋದ್ರಿಂದ ವ್ಯಕ್ತಿಗೆ ಧನಾತ್ಮಕ ಶಕ್ತಿಯನ್ನ ತರುತ್ತೆ ಅನ್ನುವಂಥದ್ದು ಇದೆ. ಹಾಗೆ ಈ ಗುಪ್ತ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನ ಆರಾಧನೆ ಮಾಡಿ ಉಪವಾಸವನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಶತ್ರು ನಾಶನ ಆಗ್ತಾನೆ ಅನ್ನುವಂಥ ವಿಚಾರ. ಹಾಗಾಗಿ ನಮಗೆ ಯಾವುದೇ ಬಾಧೆಗಳು, ತೊಂದರೆಗಳು ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಆಷಾಢ ಮಾಸ ಪ್ರಶಸ್ತವಾಗಿ ಇರುವಂಥದ್ದು. ಹಾಗಾಗಿನೇ ಕೆಲವರು ಆಷಾಢ ಮಾಸವನ್ನ ಅಶುಭ ಮಾಸ ಅಂತ ಹೇಳಿ ಕರೀತಾರೆ. ಆದರೆ ಈ ಹಿನ್ನೆಲೆಯಲ್ಲಿ ನಾವು ಈ ಆಷಾಢ ಮಾಸವನ್ನು ನೋಡಿದಾಗ ಕೆಲವೊಂದು ಅತ್ಯುತ್ತಮವಾದಂತಹ ವ್ರತಗಳು, ಹಬ್ಬಗಳು ಕೂಡ ಬರುವಂಥದ್ದು. ಹಾಗೆ ಕೃಷಿ ಚಟುವಟಿಕೆಗಳು ಕೂಡ ಈ ಒಂದು ಮಾಸದಲ್ಲಿ ಆರಂಭ ಆಗೋದ್ರಿಂದ ಧ್ಯಾನ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಿಕ್ಕೂ ಕೂಡ ಅನುಕೂಲಕರವಾಗಿರುವಂತಹ ಮಾಸ ಇದು. ಆದರೆ ಕೆಲವರಲ್ಲಿ ಈ ಆಷಾಢ ಮಾಸ ಅಶುಭ ಮಾಸ ಅನ್ನುವಂಥ ಒಂದು ಕಲ್ಪನೆ ಬೇರೂರಿದೆ ಅಂಥದ್ದು. ಏಕೆಂದರೆ ಈ ಮಾಸದಲ್ಲಿ ಯಾವುದೇ ಶುಭಕರವಾದಂತಹ ಕೆಲಸಗಳನ್ನು ಮಾಡಲ್ಲ, ಮಾಡಿದ್ರೆ ಅವು ಫಲ ನೀಡಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮನ್ನಣೆ ಇಲ್ಲ ಅನ್ನುವಂಥ ಭಾವನೆ ಇದೆ. ಇದು ಅಶುಭ ಅನ್ನುವಂಥ ಒಂದು ಉಲ್ಲೇಖವನ್ನ ಯಾವ ಶಾಸ್ತ್ರದಲ್ಲೂ ಕೂಡ ಮಾಡಿಲ್ಲ. ಆದರೆ ಅದನ್ನ ನಾವಾಗಿಯೇ ಮಾಡಿಕೊಂಡಿರುವಂಥದ್ದು ಅನ್ನುವಂಥ ವಿಚಾರ ನಮ್ಮ
ಹಿರಿಯರ ಒಂದು ತೀರ್ಮಾನ. ಹಾಗಾಗಿ ಆಷಾಢ ಮಾಸ ಪ್ರಾರಂಭ ಆದ ನಂತರ ಶುಭ ಕಾರ್ಯಗಳಾದಂತಹ ಮದುವೆ ಮಾತುಕತೆ ಆಗಲಿ, ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ, ಇನ್ನು ವಾಹನವನ್ನು ಖರೀದಿ ಮಾಡುವಂಥದ್ದು, ಜಮೀನನ್ನು ಕೊಳ್ಳುವಂಥದ್ದು, ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವಂಥದ್ದು ಇತ್ಯಾದಿ ಕಾರ್ಯಗಳನ್ನು ಅಲ್ಲಿ ಮಾಡಲ್ಲ. ಇವುಗಳಿಗೆ ನಿಷೇಧ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಪ್ರಾಕೃತಿಕ ಕಾರಣವನ್ನು ಕೊಡಬಹುದು. ಇಲ್ಲಿ ಮಳೆ ಹೆಚ್ಚಾಗಿರುತ್ತೆ, ಮಳೆಯ ಆರ್ಭಟ ಜಾಸ್ತಿ, ಜೊತೆಗೆ ಚಳಿಗಾಳಿ ಬೀಸ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗುವಂಥದ್ದೇ ಬಹಳ ಕಷ್ಟ. ಹಾಗಾಗಿ ಹಿಂದೆ ಈ ವಾಹನದ ಸೌಕರ್ಯ ಇರಲಿಲ್ಲ, ರಸ್ತೆಯ ಸೌಲಭ್ಯಗಳು ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಈ ಶುಭ ಕಾರ್ಯಗಳಿಗೆ ಹೋಗಿ ಬರುವಂಥದ್ದು ಕಷ್ಟಕರವಾಗ್ತಾ ಇತ್ತು. ಹಾಗಾಗಿನೇ ಹೊರಗಿನ ಕೆಲಸ ಕಾರ್ಯಗಳು ಕುಂಠಿತವಾಗ್ತಾ ಇದ್ದಂತಹ ಸಮಯದಲ್ಲಿ ಮನೆಯ ಒಳಗೆ ಇದ್ದು ಅಥವಾ ತಾವು ವಾಸ ಮಾಡ್ತಾ ಇರುವಂತಹ ಸ್ಥಳದಲ್ಲೇ ಇದ್ದು ಈ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಲಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಆಷಾಢ ಮಾಸಕ್ಕೆ ಕೆಲವೊಂದು ನಿಬಂಧನೆಗಳನ್ನು ಹಾಕ್ತಾ ಇದ್ರು. ಅಂದರೆ ಕೆಲಸ ಕಾರ್ಯಗಳು ಮನೆಯಲ್ಲೇ ವಿಪರೀತವಾಗಿ ಇರ್ತಾ ಇತ್ತು, ಕೃಷಿ ಕಾರ್ಯಗಳು ಇರ್ತಾ ಇತ್ತು. ಆ ಕಾರಣದಿಂದ ಬೇರೆ ವ್ಯವಹಾರಕ್ಕೆ ಸಮಯ ಸಿಗ್ತಾ ಇರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು, ಅದು ಅನಾನುಕೂಲವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇತ್ತು. ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸ ಮಾಡಬಾರದು ಅನ್ನುವಂಥ ಒಂದು ನಿಷೇಧ ಇತ್ತು. ಕೆಲವು ಕಡೆ ಈಗಲೂ ಕೂಡ ಆ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೆ. ಅಂದರೆ ಮದುವೆಯಾದ ಮೊದಲ ವರ್ಷದಲ್ಲಿ ಸೊಸೆ ತವರು ಮನೆಗೆ ಹೋಗಬೇಕು ಅನ್ನುವಂಥದ್ದು. ಏಕೆಂದರೆ ಆಷಾಢ ಮಾಸದಲ್ಲಿ ಮಳೆ ಹೆಚ್ಚಾಗಿ ಇರುತ್ತೆ, ಹೊಲ ಗದ್ದೆಗಳಲ್ಲಿ ಕೆಲಸಗಳು ಕೂಡ ಇರುತ್ತೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅತ್ತೆ ಮನೆಯಲ್ಲಿ ಆ ಹೆಣ್ಣು ಮಗು ಇದ್ದರೆ ಕೆಲಸದ ಒತ್ತಡ ಹೆಚ್ಚಾಗಿ ಬರಬಹುದು. ಆಗ ಅವರಿಬ್ಬರಲ್ಲಿ ಒಂದು ವೈಮನಸ್ಯ ಉಂಟಾಗಬಹುದು. ಇದರ ಜೊತೆಗೆ ಹೊಸದಾಗಿ ಮದುವೆಯಾದಂತಹ ಪತಿ ಪತ್ನಿಯ ಆಕರ್ಷಣೆಯಿಂದ ಈ ಹೊಲ ಗದ್ದೆಗಳ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಲ್ಪ ಸೋಮಾರಿತನವನ್ನು ತೋರಿಸ್ಬೋದು. ಆದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವಂತಹ ಈ ಒಂದು ಮಳೆಗಾಲದ ಸನ್ನಿವೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿ ಮುಗಿಸ್ಬೇಕು. ಹಾಗಾಗಿನೇ ಈ ಅತ್ತೆ ಸೊಸೆ ಒಂದೇ ಮನೆಯಲ್ಲಿರಬಾರ್ದು, ಒಂದೇ ಬಾಗಿಲಿನಲ್ಲಿ ಓಡಾಡಬಾರ್ದು ಅನ್ನುವಂಥ ನಿಬಂಧನೆಗಳನ್ನು ನಮ್ಮ ಹಿರಿಯರು ಹಾಕಿರಬಹುದು. ಇದರಿಂದ ಅತ್ತೆ ಸೊಸೆಗೆ ವೈಮನಸ್ಯ ಉಂಟಾಗುತ್ತೆ, ಜಗಳಕ್ಕೆ ಕಾರಣ ಆಗುತ್ತೆ. ಅದರಿಂದಲೇ ಒಂದು ತಿಂಗಳ ಕಾಲ ಸೊಸೆಯನ್ನು ತವರು ಮನೆಗೆ ಕಳುಹಿಸುವಂತಹ ಸಂಪ್ರದಾಯ ಬಂದಿರಬೇಕು ಅನ್ನುವಂಥ ಊಹೆ ಕೆಲವರದ್ದು. ಇನ್ನು ಆಷಾಢ ಮಾಸದ ಒಂದು ಮಹತ್ವದ ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಳೋದಾದ್ರೆ, ಯಾಕೆ ಆಷಾಢ ಮಾಸ ಒಂದು ಪವಿತ್ರವಾದ ಮಾಸ ಅಂತ ಹೇಳ್ತಾರೆ ಅಂದರೆ, ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭ ಆಗುವಂಥದ್ದು ಈ ಸಮಯದಲ್ಲೇ. ಇನ್ನು ಪ್ರಥಮ ಏಕಾದಶಿಯ ವ್ರತದ ಆರಾಧನೆ ಬರುವಂಥದ್ದು ಕೂಡ ಈ ಆಷಾಢ ಮಾಸದಲ್ಲಿ. ಪ್ರಥಮ ಏಕಾದಶಿ, ಮೊದಲನೇ ಏಕಾದಶಿ ಬರುವಂಥದ್ದು ಈ ಆಷಾಢದಲ್ಲಿ. ಇನ್ನು ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಿರುವಂಥದ್ದು ಕೂಡ ಆಷಾಢ ಮಾಸದಲ್ಲಿ. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಕೂಡ ಈ ಆಷಾಢದಲ್ಲೇ. ಮಹಾಪತಿವ್ರತೆಯಾದಂತಹ ಅನಸೂಯಾದೇವಿ 4 ಸೋಮವಾರದ ವ್ರತ ಮಾಡಿದ್ದು, ಅಂದರೆ ಸೋಮವಾರದ ಶಿವನ ವ್ರತ ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ. ಇನ್ನು ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮಾಸದಲ್ಲಿ ವಿಶೇಷವಾದಂತಹ ಕಾರ್ಯಗಳು, ವ್ರತಗಳು, ಹಬ್ಬಗಳು ನಡೆಯುತ್ತೆ ಅನ್ನುವಂಥದ್ದಕ್ಕೆ ಇದು ಪುಷ್ಟಿಯನ್ನು ಕೊಡುತ್ತೆ. ಇನ್ನು ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಅನ್ನುವಂಥದ್ದು ಉಲ್ಲೇಖ ಇದೆ ಈ ಆಷಾಢ ಮಾಸದಲ್ಲಿ. ಇನ್ನು ಇಂದ್ರ ಗೌತಮರಿಂದ ಸಹಸ್ರಾಕ್ಷನಾಗು ಅನ್ನುವಂಥ ಶಾಪವನ್ನು ಪಡೆದದ್ದು ಕೂಡ ಈ ಆಷಾಢದಲ್ಲಿ. ಆದರೆ ಅದರ ವಿಮೋಚನೆಗೆ ಆಷಾಢ ಮಾಸದ 4 ಸೋಮವಾರ ಸೋಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಿ ಸೋಮೇಶ್ವರ ವ್ರತವನ್ನು ಮಾಡಿ ಶಾಪ ವಿಮೋಚನೆಯನ್ನು ಪಡ್ಕೊಂಡ್ರು ಅನ್ನುವಂಥದ್ದನ್ನ ಪುರಾಣ ತಿಳಿಸ್ತಾ ಇದೆ. ಇನ್ನು ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಇದು ಆಷಾಢದಲ್ಲಿ ಆಗುವಂಥದ್ದು. ಇನ್ನು ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆ. ಎಲ್ಲ ಮಠ ಮಂದಿರಗಳಲ್ಲಿ ಈ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುವಂಥ ಸಂದರ್ಭ ಕೂಡ. ಹಾಗಾಗಿ ಆಷಾಢ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಅಮೃತಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಇಷ್ಟೊಂದು ಮಹತ್ವಗಳು ಆಷಾಢ ಮಾಸದಲ್ಲೇ ಇರೋದ್ರಿಂದ ಈ ಮಾಸ ಕೂಡ ವಿಶೇಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಜಿಜ್ಞಾಸೆಯ ವಿಚಾರ ಅಂತ ಹೇಳಿದ್ರೆ ಆಷಾಢ ಮಾಸ ಶುಭವೋ ಅಥವಾ ಅಶುಭವೋ ಅನ್ನುವಂಥದ್ದು. ಹಾಗಾಗಿ ತಾವು ಇಷ್ಟೆಲ್ಲ ಹಿನ್ನೆಲೆಯನ್ನ ತಿಳ್ಕೊಂಡಾಗ ಆಷಾಢ ಮಾಸ ಯಾವುದು ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಾಗುತ್ತೆ.
ಹಾಗೆ ಈ ಆಷಾಢ ಮಾಸದಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವ ದಿನ ಬರುವಂಥದ್ದು ಈ ಆಷಾಢ ಮಾಸದಲ್ಲೇ. ಹಾಗಾಗಿ ಆಷಾಢ ಮಾಸದ ಸೋಮವಾರಕ್ಕೆ ಶಿವನ ಪೂಜೆ ಮಾಡುವಂಥದ್ದು, ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಹಾಗೆ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲೂ ಕೂಡ ಕೆಲವೊಂದು ರಹಸ್ಯವಾದಂತಹ ಯಂತ್ರ ಮಂತ್ರ ತಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮಾಸದಲ್ಲಿ ಸಾಧಕರಿಗೆ ವಿಶೇಷವಾದಂತಹ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದರೆ ಈ ಆಷಾಢ ಮಾಸದ ಶುಭ ಗಳಿಗೆಯನ್ನು ನೀವು ಪರಿಗಣಿಸಬಹುದು. ಇನ್ನು ರೈತಾಪಿ ವರ್ಗದವರಿಗೆ ಈ ಆಷಾಢ ಮಾಸದಲ್ಲಿ ಬರುವಂಥ ಮಳೆಗಳೇನಿದೆ, ಮಳೆ ಅದು ಈ ಪುಷ್ಯ ಮಳೆ ಇರ್ಬೋದು, ಪುನರ್ವಸು ಮಳೆ ಇರ್ಬೋದು, ಆಶ್ಲೇಷ ಮಳೆ ಇರ್ಬೋದು, ಇವೆಲ್ಲ ಕೂಡ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಧಾನ್ಯ ಲಕ್ಷ್ಮಿಯಿಂದ ಧನಲಕ್ಷ್ಮಿಯವರೆಗೆ ವಿಶೇಷವಾದಂತಹ ಫಲಗಳನ್ನು ಈ ಆಷಾಢ ಮಾಸ ಕೊಡತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಹಿಂದೂಗಳ 4ನೆಯ ಮಾಸ ಇದು ಆಷಾಢ ಮಾಸ. ಹಾಗಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4ನೆಯ ಮಾಸ ಏನಿದೆ ಇದು ಅತ್ಯಂತ ಮಹತ್ವದ ಮಾಸ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ಇರುವಂಥ ಈ ಮಹತ್ವದ ಅಂಶಗಳ ಕಡೆ ತಾವು ಗಮನ ಕೊಟ್ಟು ಈ ಮಾಸದಲ್ಲಿ ತೀರ್ಥಯಾತ್ರೆಗೆ ಹೋಗುವಂಥದ್ದು, ದೇವಾಲಯಗಳನ್ನ ಭೇಟಿ ಮಾಡುವಂಥದ್ದು, ಹಾಗೆ ಈ ಮಾಸದಲ್ಲಿ ಬರುವಂತಹ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡುವಂಥದ್ದು, ಇನ್ನು ಗುರುಪೂರ್ಣಿಮೆ ಆಗಲಿ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಲಿ ಅನುಸರಣೆ ಮಾಡುವಂತಹ ವಿಚಾರಗಳನ್ನ ನೀವು ನಂಬಿಕೆಯಿಂದ ನಿಷ್ಠೆಯಿಂದ ಮುಂದುವರಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲೇ ಬಹಳ ಮುಖ್ಯವಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಸೂರ್ಯ ಕೂಡ ತೃತೀಯದಲ್ಲೇ ಇದ್ದಾನೆ. ಹಾಗಾಗಿ ಕೀರ್ತಿ ಸ್ಥಾನದಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಇರುವಂಥ ದಿನ ಇದು. ಹಾಗಾಗಿ ಈ ದಿನದಲ್ಲಿ ಕೆಲಸ ಕಾರ್ಯಗಳು ತುಂಬ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಹಾಗೆ ಫಲಿತಾಂಶಗಳು ಬೇಗ ಬರದೇ ಇದ್ದರೂ ಕೂಡ ಸ್ಥಿರವಾದಂತಹ ಫಲಿತಾಂಶಗಳನ್ನು ಮುಂದೆ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ಹೊರಲಿಕ್ಕೆ ತಯಾರಾಗಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಶಕ್ತಿ, ಸಾಮರ್ಥ್ಯ, ವಿವೇಚನೆ, ವಿವೇಕ ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ಬಹಳ ತ್ವರಿತವಾಗಿ ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ನಿಮಗೆ ಫಲಪ್ರದವಾಗುತ್ತೆ. ಹಾಗೆ ಪಾತ್ರೆಯ ಆಕಾರಕ್ಕೆ ತಕ್ಕಂತೆ ನೀರು ಹೊಂದಿಕೊಳ್ಳುತ್ತೆ, ಅದು ತಮಗೆ ಗೊತ್ತಿದೆ. ಅದೇ ರೀತಿ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಹೊಂದಿಕೊಳ್ಳುವಂಥ ಸ್ವಭಾವ ನಿಮಗಿರುತ್ತೆ. ಬುದ್ಧಿವಂತರಿಗೆ ಮಾತ್ರ ಇರುತ್ತೆ, ಮೇಧಾವಿಗಳಿಗೆ ಇರುತ್ತೆ. ಅಂಥ ಒಂದು ವಿಶೇಷ ಅನುಭವ ಈ ದಿನ ನಿಮಗೆ ಆಗುವಂಥದ್ದು. ಹಾಗಾಗಿ ಹೊಂದಾಣಿಕೆಯಿಂದ ಜೀವನ ಸುಖವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಎಷ್ಟು ಗಮನ ಇದೆಯೋ ಅಷ್ಟು ಒಂದು ಜವಾಬ್ದಾರಿ ಅನ್ನುವಂಥದ್ದು ಕೂಡ ಇದೆ. ಆದರೆ ಇತರರ ಟೀಕೆಗಳಿಗೆ ಈ ದಿನ ಗಮನ ಕೊಡಬೇಡಿ. ಏಕೆಂದರೆ ಅವರು ಇರುವಂಥದ್ದೇ ತಪ್ಪುಗಳನ್ನು ಹುಡುಕ್ಲಿಕ್ಕೆ. ಹಾಗಾಗಿ ಅವರ ಬೆನ್ನು ಅವರಿಗೆ ಕಾಣಿಸಲ್ಲ, ಆದರೆ ಬೇರೆಯವರ ತಪ್ಪುಗಳನ್ನು ಹುಡುಕುವಂಥ ಒಂದು ಕೆಟ್ಟ ಸ್ವಭಾವ ಇರುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರಗಳು ಒಂದು ಹಂತಕ್ಕೆ ನಿಮಗೆ ಸಮಾಧಾನವನ್ನು ತರುತ್ತೆ. ಕೈಯಲ್ಲಿ ಹಣ ಇಲ್ಲ ಅಂದರೂ ಕೂಡ ನಿಮ್ಮ ಯೋಜನೆಗಳು ಫಲಪ್ರದವಾಗುತ್ತೆ. ಹಾಗಾಗಿ ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಬೇಕು, ಅದು ಬುದ್ಧಿವಂತರ ಒಂದು ನಡೆ. ಆ ಒಂದು ಅನುಭವ ಕೂಡ ಈ ದಿನ ನಿಮಗೆ ಆಗುವಂಥದ್ದಿದೆ. ಒಟ್ಟಾರೆ ಈ ದಿನ ತುಂಬ ಎಕ್ಸ್ಪೆರಿಮೆಂಟ್ ಮಾಡುವಂಥ ದಿನ, ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಇದರಲ್ಲಿ ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಿ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನೊಂದು, ನೀವು ಹೇಳಿದ್ದನ್ನೇ ಹೇಳುವಂಥ ಒಂದು ಜಾಯಮಾನ ಕೂಡ ಈ ದಿನ ಸ್ವಲ್ಪ ಹೆಚ್ಚಾಗುವಂಥದ್ದು. ಹಾಗಾಗಿ
ಕೆಲವರಿಗೆ ಬೇಸರ ತರಿಸುವಂಥ ಮಾತು ಈ ದಿನ ನಿಮ್ಮಿಂದ ಬರುವಂಥದ್ದು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಇರುವಂಥದ್ದು, ಅದಕ್ಕೆ ಬೇಸರ ಪಡಬೇಡಿ. ಏಕೆಂದರೆ ಮಾಮೂಲಿನಂತೆ ಈ ದಿನ ಅಸಹಕಾರ ನಿಮ್ಮ ಸುತ್ತಮುತ್ತಲಿನ ಜನರಿಂದ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ವೇಳೆಗೆ ಸರಿಯಾಗಿ ಕೆಲಸಗಳಾಗಲ್ಲ, ಪೂರ್ಣ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ಅವುಗಳನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ಮುಂದುವರಿಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ತಾತ್ಸಾರ ಮನೋಭಾವ ಇರುವಂಥದ್ದು, ಬೇಜವಾಬ್ದಾರಿ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಜೀವನ ಅಂದರೆ ಸ್ವಲ್ಪ ಆಸಕ್ತಿಯನ್ನು ಉಳಿಸ್ಕೊಳ್ಬೇಕು, ಕೆಲಸ ಅಂದರೆ ಸ್ವಲ್ಪ ಪ್ರಾಮಾಣಿಕತೆಯಿಂದ ಮುಂದುವರಿಸಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಹಾಗೆ ದೇವರ ಸಹಾಯ ಇಲ್ಲದೆ ಜಯ ಸಿಕ್ಕಲ್ಲ, ಪ್ರಯತ್ನ ಇಲ್ಲದೆ ದೇವರ ಬಲ ಸಿಕ್ಕಲ್ಲ. ಹಾಗಾಗಿ ಪ್ರಯತ್ನದಿಂದಲೇ ಕೆಲವು ಫಲಗಳು ನಿಮಗೆ ಸಿಕ್ಕತ್ತೆ. ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರಾಗತ್ತೆ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ರಾಜಕೀಯ ಕ್ಷೇತ್ರದವರು ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಮಾಡಬೇಡಿ, ಏನೇ ಮಾಡಿ ಲೆಕ್ಕಾಚಾರದಲ್ಲಿ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು, ಸೂರ್ಯನ ಜೊತೆಗಿದ್ದಾನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಫಲಗಳನ್ನು ಕಾಣುವಂಥದ್ದು. ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಕುತಂತ್ರದಿಂದ ಮಾಡಬೇಡಿ, ಸ್ವತಂತ್ರವಾಗಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಜೀವನದಲ್ಲಿ ಹೇಗೆ ಇರಬೇಕು ಅಂತ ಬಯಸ್ತೀರೋ ಅದೇ ರೀತಿಯಲ್ಲಿ ಈ ದಿನ ನಿಮಗೆ ಇರುತ್ತೆ. ಸಂಕಲ್ಪದಿಂದ ಶಕ್ತಿ ಉಂಟಾಗುವಂಥದ್ದು. ಹಾಗಾಗಿ ಬೆಳಿಗ್ಗೆ ನೀವು ಏನು ಮನಸ್ಸು ಮಾಡ್ತೀರಿ, ಯಾವ ವಿಚಾರಗಳಾಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ತೀರಿ, ಅವೆಲ್ಲವೂ ಕೂಡ ಈ ದಿನ ಆಗತ್ತೆ. ಹಾಗಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಸಿಗಬೇಕಾದದ್ದು ಈ ದಿನ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮದಲ್ಲ, ಅದು ಭಗವಂತನ ಒಂದು ಅರೇಂಜ್ಮೆಂಟ್ ಅದು. ಹಾಗಾಗಿ ನಿಮಗೆ ಯಾವುದು ಅನುಕೂಲ, ಯಾವುದು ಶ್ರೇಯಸ್ಸು, ಯಾವುದು ನಿಮಗೆ ಒಂದು ರೀತಿಯಲ್ಲಿ ಸೌಭಾಗ್ಯವನ್ನು ತರುತ್ತೆ ಅಂಥ ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮಗೆ ದಕ್ಕತ್ತೆ. ಇನ್ನು ಈ ದಿನ ಕೆಲವೊಂದು ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಉತ್ತಮ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನೆಮ್ಮದಿ ಇದೆ. ಒಂದು ಹಂತಕ್ಕೆ ನಿಮಗೆ ಸಂತೃಪ್ತಿ ಕೂಡ ಬರುತ್ತೆ. ಇನ್ನು ಯಾವುದೇ ವಿಚಾರದಲ್ಲಾಗಲೂ ನೀವು ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ಮನೆಯ ಒಳಗೆ ಈ ದಿನ ನೀವು ನುಡಿದಂತೆ ನಡೀಬೇಕು. ಹಾಗೆ ನೀವು ಮಾಡುವಂಥ ವಿಚಾರಗಳೇನಿದೆ, ಕೆಲಸ ಕಾರ್ಯಗಳೇನಿದೆ, ಅದನ್ನು ಹಿರಿಯರ ಪೂರ್ವಾನುಮತಿಯೊಂದಿಗೆ ಪ್ರಾರಂಭ ಮಾಡಬೇಕು. ಹಾಗಾಗಿ ನೀವು ನಿಂತೇ ಇದ್ದರೆ ನಿಲ್ದಾಣ ಆಗುತ್ತೆ, ಸಾಗ್ತಾ ಇದ್ದರೆ ಪ್ರಯಾಣ ಆಗುತ್ತೆ. ಎಲ್ಲೂ ನಿಲ್ಲಬೇಡಿ, ನಿಮ್ಮ ಪ್ರಯಾಣ ಮುಂದುವರಿತಾ ಇರಲಿ, ಪ್ರಯತ್ನಗಳು ಮುಂದುವರಿತಾ ಇರಲಿ ಈ ದಿನ. ಏಕೆಂದರೆ ಈ ಪ್ರಯತ್ನಗಳಿಗೆ ಸ್ವಲ್ಪ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ನೀವು ಪ್ರಯತ್ನಪೂರ್ವಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಮಿಶ್ರ ಫಲಗಳಿರುವಂಥದ್ದು. ಏನೇ ಕೆಲಸ ಮಾಡಿ, ಏನೇ ಪ್ರಯತ್ನ ಮಾಡಿ, ಅದು ನಿಮಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ತರಲ್ಲ, ತೃಪ್ತಿಯನ್ನು ತರಲ್ಲ, ಅಪೂರ್ಣ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನವನ್ನು ಇನ್ನೂ ಸ್ವಲ್ಪ ಚುರುಕುಗೊಳಿಸಬೇಕಾಗತ್ತೆ. ಹಾಗೆ ಈ ಮಿಶ್ರ ಫಲಗಳಿದ್ದಾಗ ಮನಸ್ಸಿಗೆ ಏನೋ ಒಂದು ಬೇಸರ. ಎಲ್ಲ ಸಮಯದಲ್ಲೂ ಕೂಡ ನೀವೇ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಒಮ್ಮೆ ಸೋಲಬೇಕು, ಒಮ್ಮೆ ಗೆಲ್ಲಬೇಕು. ಹಾಗಾಗಿ ಈ ದಿನ ಸೋಲುವಂಥ ಅವಕಾಶ ನಿಮಗೆ ಬಂದಿದೆ, ನಾಳೆ ನಿಮಗೆ ಗೆಲುವು ಇದ್ದೇ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ದೇವರ ಬಲ ಇರೋದರಿಂದ ಯಾವ ಸಮಸ್ಯೆಯನ್ನು ಕೂಡ ನೀವು ಎದುರಿಸುವಂಥ ಒಂದು ಧೈರ್ಯ ನಿಮಗಿದೆ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರತಿ ಸಮಸ್ಯೆಗೂ ಕೂಡ ನೀವು ನಿಮ್ಮ ಒಂದು ವಿಶೇಷವಾದ ಜ್ಞಾನವನ್ನು ಅಪ್ಲೈ ಮಾಡ್ತೀರಿ, ಮೈಂಡ್ ಅಪ್ಲೈ ಮಾಡ್ತೀರಿ. ಇದರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಎಲ್ಲದಕ್ಕೂ ಮುಖ್ಯವಾಗಿ ಧೈರ್ಯ ಇರೋದರಿಂದ ಬರುವಂಥ ಒಂದು ಸನ್ನಿವೇಶವನ್ನು ಎದುರಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಆತ್ಮಶಕ್ತಿ ಇದರಿಂದ ಜಾಸ್ತಿ ಆಗುತ್ತೆ.
ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ವಿಚಾರ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಭರವಸೆಗಳನ್ನು ನೀಡಿದರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡಿ. ಇನ್ನು ಈ ದಿನ ನಿಮ್ಮ ಕೋಪದಿಂದ ನಿಮ್ಮ ಮಾತು ಸ್ವಲ್ಪ ಬದಲಾವಣೆ ಆಗುತ್ತೆ, ಎಲ್ಲ ಒಂದು ಕಡೆ ಇರುಸು ಮುರುಸನ್ನು ತರಿಸುವಂಥದ್ದಾಗುತ್ತೆ. ಹಾಗಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಏಕೆಂದರೆ ಈ ದಿನ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗುವಂಥ ಸಂದರ್ಭಗಳಿದೆ. ಹಾಗಾಗಿ ತಾಳ್ಮೆ ಕಳ್ಕೊಳ್ಬೇಡಿ. ಸ್ವಲ್ಪ ನಿಧಾನವಾಗಿ ಆತುರವಾಗಿ ಕೆಲಸ ಮಾಡದೆ ನೀವು ನಿಮ್ಮ ವಿಚಾರಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಚಾಮುಂಡೇಶ್ವರಿಯನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಇಲ್ಲಾಂದರೆ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಲಾಭಕರವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಸ್ವಂತ ವ್ಯಾಪಾರದಲ್ಲೂ ಕೂಡ ಈ ದಿನ ಪ್ರಗತಿ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸ್ಥಿರವಾದಂತಹ ನೆಲೆ ಕಾಣುವಂತಹ ಅವಕಾಶ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಫಲಿತಾಂಶ ಸಿಕ್ಕದೇ ಇದ್ದರೆ ತೊಂದರೆ ಇಲ್ಲ. ನಾಳೆಯ ದಿನ ಅದು ಸ್ಥಿರವಾಗಿರುತ್ತೆ. ನಾಳಿನ ಭವಿಷ್ಯಕ್ಕೆ ಅದು ಪೂರಕವಾಗಿರುವಂಥ ಫಲಿತಾಂಶವಾಗಿ ಹೊರಹೊಮ್ಮತ್ತೆ. ಹಾಗಾಗಿ ಈ ದಿನದ ಪ್ರಯತ್ನದಲ್ಲೇ ಮುಂದುವರಿಸಿ ಒಳ್ಳೆಯ ಫಲ ನಾಳೆ ಸಿಕ್ಕತ್ತೆ. ಇನ್ನು ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಈ ದಿನ ನಿಮ್ಮ ವೀಕ್ನೆಸ್ಸನ್ನು ಹೆಚ್ಚು ಹೇಳುವಂಥದ್ದು ನಿಮಗೆ ಹಿನ್ನಡೆಯನ್ನು ತಂದುಬಿಡುತ್ತೆ. ಹಾಗಾಗಿ ಅಮೂಲ್ಯವಾದಂಥ ಒಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಕೂಡ ಇದು ಸೃಷ್ಟಿಸುವಂಥದ್ದು. ಹಾಗಾಗಿ ವೃಥ ಕಾಲಹರಣ ಮಾಡಬೇಡಿ. ನಿಮ್ಮ ಬಗ್ಗೆ ನೀವು ಯಾರೊಂದಿಗೂ ಕೂಡ ಹೆಚ್ಚು ಹೇಳ್ಕೊಳ್ಬೇಡಿ. ಅದರಲ್ಲೂ ನಿಮ್ಮ ವೀಕ್ನೆಸ್ ಪಾರ್ಟ್ ಏನಿದೆ ಅದನ್ನು ಯಾರಿಗೂ ಕೂಡ ಎಕ್ಸ್ಪೋಸ್ ಮಾಡಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಅತ್ಯಂತ ಕಷ್ಟದ ಕಾರ್ಯವನ್ನು ಕೂಡ ಸುಲಭದಲ್ಲಿ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅಂಥ ಒಂದು ಮನಸ್ಸಿದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹಾಗೆ ನಿಮಗೆ ಇತರರ ಒಂದು ಸಹಕಾರ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ. ಇನ್ನೇನು ಬೇಕು? ಪ್ರತಿಯೊಂದು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಗ್ರಹಗತಿಗಳ ಸ್ಥಾನಗಳು ಕೂಡ ನಿಮಗೆ ಒಂದು ರೀತಿಯಲ್ಲಿ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ಕೆಲವು ಕಷ್ಟದ ಕೆಲಸಗಳನ್ನು ಎದುರಿಸ್ತೀರಿ, ಹಣಕಾಸಿನ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಮುಂದಿನ ಒಂದು ಯೋಜನೆಗೆ ಒಂದು ಪೂರ್ವ ಸಿದ್ಧತೆ ಆಗುವಂಥದ್ದು, ಏನೋ ಒಂದು ಕಡೆ ಅಣಿಯಾಗುವಂಥದ್ದು, ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನವೇ ಯೋಚನೆ ಮಾಡಿ ಮುಂದುವರಿಸುವಂಥದ್ದು. ಎಲ್ಲಿ ಸಹಾಯ ಸಿಕ್ಕತ್ತೆ, ಯಾರು ನಿಮಗೆ ನಿಜವಾದ ಶತ್ರುಗಳು ಯಾರು, ಮಿತ್ರರು ಯಾರು ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ತೀರಿ. ಬೇರೆಯವರ ಒಂದು ಮನಃಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ದಿನ. ಹಾಗೆ ನಿರ್ಧಾರಗಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಕೈಗೊಳ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಗಮನಾರ್ಹವಾಗಿರುವಂಥ ದಿನ. ಹಲವಾರು ವಿಚಾರಗಳಲ್ಲಿ ಈ ದಿನ ನಿಮ್ಮ ಗಮನವನ್ನು ಸೆಳೆಯುವಂಥ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ತುಂಬ ಮುಳುಗುವಂಥ ದಿನ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಕೆಲಸ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಫಲಿತಾಂಶಗಳು ನಿಧಾನ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಹೂಡಿಕೆಯ ವಿಚಾರ, ಹಣಕಾಸಿನ ವಿಚಾರ ಇಂಥದ್ದು ಬಂದಾಗ ಸಮರ್ಥವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಯಾರೂ ಕೂಡ ನಿಮ್ಮಲ್ಲಿ ದೋಷವನ್ನು ಎಣಿಸಲಿಕ್ಕೆ ಸಾಧ್ಯವಾಗಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ನಿರ್ಧಾರ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಇನ್ನು ಸ್ತ್ರೀಯರ ವಿಚಾರದಲ್ಲಿ, ಹಾಗೆ ಅವರಿಂದ ನಿಮಗೆ ಸಹಾಯ ಸಹಕಾರಗಳು ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಬಹಳ ವಿಶೇಷವಾದಂಥ ಕಾಲಾವಕಾಶವನ್ನು ಪಡ್ಕೊಳ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ಜಾಸ್ತಿ ಆಗಬಾರ್ದು. ಯಾಕೆಂದರೆ ನಿಮ್ಮ ಪ್ರಗತಿಯನ್ನು, ನಿಮ್ಮ ಒಂದು ವಿಚಾರಗಳಲ್ಲಿ ಅವರ ಹೊಟ್ಟೆ ಉರಿ, ಅವರ ದ್ವೇಷ, ಅಸೂಯೆ ಈ ದಿನ ಹೆಚ್ಚಾಗುವಂಥದ್ದು. ಅವರು ನಿಮ್ಮ ಸುತ್ತಮುತ್ತ ಇದ್ದಾರೆ, ಅವರ ನಿಮ್ಮ ಬಂಧು ಬಾಂಧವರೇ ಆಗಿರ್ತಾರೆ. ಆದ್ದರಿಂದ ಅವರ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಬೇಡಿ. ಆದಷ್ಟು ಎಲ್ಲರೊಂದಿಗೆ ಮಿತ್ರತ್ವದಿಂದ ಹಿತಮಿತವಾಗಿ ನೀವು ವ್ಯವಹಾರ ಮಾಡುವಂಥದ್ದು ಉತ್ತಮ. ಇನ್ನು ಯಾರೊಂದಿಗೂ ಕೂಡ ಈ ದಿನ ಹೆಚ್ಚಿನ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಬೇಡಿ.
ಅದರಲ್ಲೂ ಅಪರಿಚಿತ ವ್ಯಕ್ತಿಗಳಾಗಲಿ ಅಥವಾ ನಿಮ್ಮ ತೀರಾ ಹತ್ತಿರದ ಬಂಧುಗಳಾಗಲಿ ಇವರ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಬುದ್ಧಿ, ಚಾತುರ್ಯ, ನಿಮ್ಮ ಅನುಭವ ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಆಪರ್ಚುನಿಟೀಸ್ ಬಂದಾಗ ಬಿಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂತಹ ಸಹಕಾರ ಇಲ್ಲ. ಕೆಲವರು ಸರಿ ಅಂದರೆ ಕೆಲವರು ತಪ್ಪು ಅಂತಾರೆ, ಕೆಲವರು ಏತಿ ಅಂದರೆ ಕೆಲವರು ಪ್ರೀತಿ ಅಂತಾರೆ. ಹಾಗಾಗಿನೇ ಈ ದಿನ ತುಂಬ ದ್ವಂದ್ವಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ನಿಮ್ಮ ಮನಸ್ಸಿನಲ್ಲೂ ಕೂಡ ದ್ವಂದ್ವತೆ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಈ ದಿನ ನಿಮ್ಮಲ್ಲಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಸಾಮರ್ಥ್ಯವನ್ನು ಅಂಡರ್ ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಪ್ರಯತ್ನಗಳು ಕಡಿಮೆ, ಪ್ರಯತ್ನದಂತೆ ಫಲಗಳು ಕೂಡ ಕಡಿಮೆ ಇರುತ್ತೆ. ಹಾಗೆ ಈ ದಿನ ಯಾರಿಗೂ ಕೂಡ ಸಲಹೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವೇ ಸಲಹೆಯನ್ನು ಪಡ್ಕೊಳ್ಳುವಂಥ ಒಂದು ಸ್ಥಾನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಹಣಕಾಸಿನ ಮೂಲಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಇದೆ. ಹಾಗಾಗಿನೇ ಆತುರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಈ ದಿನ ಸ್ವಲ್ಪ ನಷ್ಟಕ್ಕೆ ಕಾರಣವಾಗ್ಬಿಡತ್ತೆ. ಯಾವುದೇ ವಸ್ತುವನ್ನು ಖರೀದಿ ಮಾಡುವ ಮೊದಲು 1 ಅಲ್ಲ 2 ಅಲ್ಲ 3 ಅಲ್ಲ 4 ಸಲ ಯೋಚನೆ ಮಾಡಿ ಖರೀದಿ ಮಾಡಿ. ಖರೀದಿ ಒಂದು ಪ್ರಕ್ರಿಯೆಯಲ್ಲಿ ಯಾರಾದರೂ ಒಬ್ಬರು ಅನುಭವಸ್ಥರನ್ನೋ ತಜ್ಞರನ್ನೋ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಉತ್ತಮವಾದಂತಹ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಬೇಕು. ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಯಾವ ಮಾತುಗಳನ್ನು ಆಡಬೇಕು, ಆ ಮಾತುಗಳ ಆಯ್ಕೆ ಹೇಗಿರಬೇಕು ಅನ್ನೋಂಥದ್ರಲ್ಲಿ ಲೆಕ್ಕಾಚಾರ ಇದೆ. ಎಲ್ಲೋ ಒಂದು ಕಡೆ ಗುಣಾಕಾರ ಮಾಡ್ತೀರಿ, ಹೀಗೆ ಇರಬೇಕು ಅನ್ನೋಂಥ ಒಂದು ಕಸರತ್ತು ಮಾಡ್ತೀರಿ. ಆದರೆ ಅದು ಸಮಯಕ್ಕೆ ಸರಿಯಾಗಿ ನಿಮಗೆ ಕೈ ಕೊಟ್ಬಿಡುತ್ತೆ. ಹಾಗಾಗಿ ಹೆಚ್ಚು ಯೋಚನೆ ಮಾಡುವಂಥದ್ದು, ಹೆಚ್ಚು ಬುದ್ಧಿವಂತಿಕೆಯನ್ನು ಉಪಯೋಗಿಸುವಂಥದ್ದನ್ನು ಬಿಡಿ. ಸರ್ವೇ ಸಾಮಾನ್ಯವಾಗಿರಿ. ಹಾಗೆ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಹಣದ ವಿಚಾರವಾಗಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವಂಥದ್ದು, ಮಾತಿಗೆ ಮಾತು ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಧ್ಯದಲ್ಲೇ ನಿಮಗೆ ಈ ದಿನ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಯಾವುದೇ ಪ್ರಯತ್ನ ನೀವು ಸ್ವಲ್ಪ ಅಸಮರ್ಪಕವಾಗಿಯೇ ಮಾಡುವಂಥದ್ದು ಇದೆ. ನಿಮಗೆ ಅನಿಸತ್ತೆ ಸರಿಯಾಗಿ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು, ಆದರೆ ಬೇರೆಯವರ ದೃಷ್ಟಿಕೋನದಿಂದ ಆ ಕೆಲಸಗಳ ಗುಣಮಟ್ಟ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಹಾಗಾಗಿನೇ ಈ ದಿನ ಅಪವಾದಗಳು ಬರುವಂಥದ್ದು, ಮೂದಲಿಕೆಯ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಕುಟುಂಬದಲ್ಲೂ ಕೂಡ ಈ ದಿನ ಚಿಕ್ಕವರು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಸೋಲು, ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಒಂದು ಗೌರವದ ಪ್ರಶ್ನೆ ಕೂಡ ಒಂದು ಶೇಕಿಯಾಗಿ ಇರುವಂಥದ್ದು, ಅದು ಕೂಡ ಅಲ್ಲಾಡ್ತಾ ಇದೆ ಅನ್ನುವಂಥ ವಿಚಾರ ಇರುತ್ತೆ. ಹಾಗಾಗಿ ಈ ದಿನ ಭಯದ ವಾತಾವರಣ ಇರುತ್ತೆ. ಎಲ್ಲ ಒಂದು ಕಡೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಕಾಡುವಂಥದ್ದು ಕೂಡ ಇದೆ. ಇನ್ನು ಅನುಕೂಲ ಇದ್ದರೆ ಮಾತ್ರ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಆದರೆ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಶುಭ ಲಾಭವನ್ನು ತರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥ ಒಂದು ಪ್ರಯತ್ನ ಮಾಡಿ, ಸಾಧ್ಯ ಆದರೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಸ್ತ್ರೀಯರ ವಿಚಾರದಲ್ಲೂ ಕೂಡ ಈ ದಿನ ಅಸಡ್ಡೆಯನ್ನು ತೋರಬೇಡಿ. ಅವರಿಗೆ ನೀವು ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಮೊದಲು ಈ ದಿನ ಫುಲ್ಫಿಲ್ ಮಾಡಿಬಿಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕಷ್ಟದ ದಿನಗಳು ಎದುರಾಗುವಂಥದ್ದು ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ, ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಆದರೆ ಸ್ವಲ್ಪ ಕಣ್ತೆರೆದು ನೋಡಬೇಕು, ಎಲ್ಲಿ ಅವಕಾಶ ಇದೆ, ಎಲ್ಲಿ ಅನುಕೂಲ ಇದೆ ಅನ್ನೋಂಥದ್ದನ್ನು ನೀವೇ ನಿಮ್ಮ ಮನಸ್ಸನ್ನು ಬಿಚ್ಚಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಬೇರೆಯವರನ್ನು ಹೆಚ್ಚು ನಂಬಿ ಈ ದಿನ ಮೋಸ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ ಅಂತ ಹೇಳಿದ್ರೆ ಚಂದ್ರ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಏನೇ ಕೆಲಸ ಮಾಡಿದ್ರೂ ಒಂದು ತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇರ್ಬೋದು, ಎಲ್ಲೋ ಒಂದು ಕಡೆ ಕೋಪ ಇರ್ಬೋದು, ಸಿಟ್ಟಿರ್ಬೋದು. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಅವರ ಸಹಕಾರ ಸಿಕ್ಕಲಿಲ್ವಲ್ಲ ಅಂತ ಹೇಳಿ. ಆದರೆ ಈ ದಿನ ಸ್ವಲ್ಪ ಜಾಣತನದಿಂದ ಅವರ ಒಂದು ಸಾಮರ್ಥ್ಯವನ್ನು ಬಳಸ್ಕೊಳ್ಳಿ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಆ ಒಂದು ವಿಚಾರಗಳನ್ನು ನಿಮ್ಮದಾಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ನೆಲೆ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಸ್ಥಿರವಾಗಿರುವಂಥ ಕೆಲಸಗಳು ಆಗತ್ತೆ. ಸ್ಥಿರಾಸ್ತಿಯ ಸಂಬಂಧವಾಗಲಿ, ಒಡವೆ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂಬಂಧವಾಗಲಿ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥದ್ದು. ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗೆ ಹಣಕಾಸಿನ ವ್ಯವಸ್ಥೆ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಷ್ಟು ಹಣ ಈ ದಿನ ನಿಮ್ಮ ಕೈಲಿರುತ್ತೆ. ಹಾಗೆ ಈ ದಿನ ಚಾಡಿಕೋರರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅತಿಯಾಗಿ ಮಾತಾಡುವಂಥವ್ರನ್ನ ನಂಬಬೇಡಿ. ಒಂದೇ ಕೆಲಸ ಮಾಡಲಿ, ನಿಮಗಾಗಿ ಮಾಡುವಂಥವ್ರನ್ನ ಈ ದಿನ ನೀವು ಗುರುತಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಂಧುಗಳು, ಮಿತ್ರರು ಯಾರು ಗಟ್ಟಿ ಯಾರು ಜೊಳ್ಳು ಅನ್ನೋವಂಥದ್ದನ್ನು ಈ ದಿನ ನಿಷ್ಕರ್ಷೆ ಮಾಡುವಂಥ, ಇತ್ಯರ್ಥ ಮಾಡುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವಂಥದ್ದು, ಅದರಿಂದ ಖಂಡಿತ ನಿಮಗೆ ಜಯ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವಿವೇಕ, ನಿಮ್ಮ ವಿವೇಚನೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಇದೆಲ್ಲವೂ ಕೂಡ ಈ ದಿನ ನಿಮ್ಮನ್ನು ಜಯದ ಹಾದಿಯಲ್ಲಿ ನಿಲ್ಲಿಸುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ತುಂಬ ಅನುಕೂಲ ಇದೆ, ಸಂತೋಷ ಇದೆ. ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಸೂರ್ಯ ಚಂದ್ರರಿರುವಂಥ ದಿನ. ಹಾಗಾಗಿನೇ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸ್ತೀರಿ. ಯಾರಿಗೆ ಕಷ್ಟ ಅಂತ ಹೇಳಿ ಕೈ ಬಿಟ್ಟಿದ್ರೋ ಅಂಥದ್ದನ್ನು ಈ ದಿನ ನೀವು ಕೈ ಹಿಡಿತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ಶ್ರಮದಾಯಕವಾಗಿರುವಂಥ ದಿನ, ಕಷ್ಟಪಟ್ಟಷ್ಟು ಫಲ ಸಿಕ್ಕುವಂಥ ದಿನ ಇದು. ಹಾಗೆ ಮನೆಯಲ್ಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂತೋಷವನ್ನು ತರುವಂಥದ್ದಿದೆ. ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಹಿರಿಯರಿಂದ ಮಾರ್ಗದರ್ಶನ ಇದೆ. ಹಾಗೆ ಕಿರಿಯರಿಂದ, ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ತುಂಬ ಬೆಂಬಲ ಸಿಕ್ಕುವಂಥ ಸಂದರ್ಭ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ಆಗಿರುವಂಥ ಅನುಭವ, ಎಲ್ಲೋ ಒಂದು ಕಡೆ ನಷ್ಟ, ಸೋಲು, ಪೆಟ್ಟು ಬಿದ್ದಿರುವಂಥದ್ದು, ಇದರ ಆಧಾರದಲ್ಲಿ ಈ ದಿನ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಯಾರಿಗಾದರೂ ಕೂಡ ಅನುಭವ ಮುಖ್ಯ. ನೀವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಒಂದು ಪದವಿಯನ್ನು ಪಡ್ಕೊಂಡ್ರೂ ನಿಮ್ಮ ಅನುಭವದ ಮುಂದೆ ಅದು ಏನೇನೂ ಅಲ್ಲ. ಹಾಗಾಗಿ ಅನುಭವದಿಂದ ಈ ದಿನ ಕೆಲಸಗಳು ಆಗತ್ತೆ. ಹಾಗೆ ಈ ದಿನ ಉತ್ತಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇದೆ. ಹಾಗಾಗಿ ಆಯ್ಕೆಯ ವಿಚಾರದಲ್ಲಿ ಈ ದಿನ ಬಹಳ ಎಚ್ಚರದಿಂದ ಇರ್ತೀರಿ. ಇನ್ನು ಈ ದಿನ ಹೊಸ ಆದಾಯವನ್ನು ತರುವಂಥ ಪ್ರಯತ್ನ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಪ್ರಯತ್ನ ಇದ್ದಂಥವರು ಇನ್ನೊಮ್ಮೆ ಅದರ ಬಗ್ಗೆ ಯೋಚನೆ ಮಾಡಿ. ಸಾಧಕ ಬಾಧಕಗಳನ್ನು ಈ ದಿನ ತೂಗಿ ನೋಡಿ, ಒಳ್ಳೆಯದು ಅಂತ ಕಾಣಿಸಿದ್ರೆ, ನಿಮಗೆ ಸರಿ ಅಂತ ಅನಿಸಿದ್ರೆ, ಕಾನ್ಫಿಡೆನ್ಸ್ ಇದ್ದರೆ ಕೆಲಸವನ್ನು ಮುಂದುವರಿಸಿ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ನಿಮ್ಮ ಹಠಮಾರಿ ಧೋರಣೆಯನ್ನು ಬಿಡಿ, ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಈ ದಿನ ಸಿಕ್ಕತ್ತೆ. ಸ್ಥಿರವಾಗಿರುವಂಥ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ, ಚಟುವಟಿಕೆಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಪ್ರಯಾಣದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ವಿಶೇಷವಾದಂಥ ಲಾಭಗಳಿಲ್ಲ, ಅನುಕೂಲತೆಗಳಿಲ್ಲ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಯಾರನ್ನೂ ಕೂಡ ಅತಿಯಾಗಿ ನಂಬಿ ಮೋಸ ಹೋಗಬೇಡಿ. ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ. ಹಾಗೆ ಯಾರಿಂದಲೂ ಏನೋ ಸಹಾಯ ಸಿಕ್ಕತ್ತೆ, ಏನೋ ಮಹಾ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದನ್ನು ಪಕ್ಕಕ್ಕಿಡಿ. ನಿಮ್ಮ ಶಕ್ತಿಯ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಇಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆಯವರ ಮುಂದೆ ಕೈ ಚಾಚಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಿತಿಯನ್ನು ನೋಡಿಕೊಂಡು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ.
ಹಾಗೆ ಈ ದಿನ ನೀವು ಬಹಳ ವಿಶೇಷವಾಗಿ ಒಂದನ್ನು ಗಮನಿಸಬೇಕು. ಸ್ನೇಹಿತರ ಆಯ್ಕೆ. ನಿಮ್ಮ ವಿಚಾರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲವರು ಬೆಂಬಲವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಹಾಗಾಗಿ ಸಾಧಕರ ಸಹವಾಸ ಮಾಡದೇ ಇದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸವನ್ನು ಮಾಡಬೇಡಿ. ಹಾಗಾಗಿ ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ಅತ್ಯುತ್ತಮ ಮಟ್ಟದಲ್ಲಿರಬೇಕು. ಹಾಗಾಗಿನೇ ಈ ದಿನ ಬಹಳ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಸೋತ ನಂತರ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ಅದರಿಂದ ಪಾಠ ಕಲ್ತ್ಕೊಳ್ತೀರಿ, ಕೆಲವೊಮ್ಮೆ ಪಶ್ಚಾತ್ತಾಪ ಆಗುತ್ತೆ, ಕೆಲವೊಮ್ಮೆ ಮಾಡಿದ್ದೇ ಸರಿ ಅನ್ನುವಂಥ ಧೋರಣೆ ಕೂಡ ಬರುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಸ್ವಭಾವದಲ್ಲೇ ಈ ದಿನ ಮಿಶ್ರತೆಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಿಗೆ, ಬಂಧು ಬಾಂಧವರಿಗೂ ಕೂಡ ಕಷ್ಟ ಆಗುತ್ತೆ. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದೀರಿ ಅನ್ನುವಂಥ ವಿಚಾರ ನಿಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ದಿನ ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ದನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಆದರೆ ನಿಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸುವಂಥ ಒಂದು ಸಂದರ್ಭ ಕುಟುಂಬದಲ್ಲಿದೆ. ಕುಟುಂಬ ಸದಸ್ಯರ ಮಾತು, ಅವರ ಪ್ರೇರೇಪಣೆ, ಅವರ ಒಂದು ಮೋಟಿವೇಶನ್ನು, ಅವರ ಒಂದು ಸಲಹೆ, ಅವರ ಸಹಕಾರ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿಸಲಿಕ್ಕೆ ಸಹಾಯಕವಾಗುತ್ತೆ. ಆದರೆ ನೀವು ಸಂದರ್ಭೋಚಿತವಾಗಿ ಆ ಒಂದು ಸಹಕಾರವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಬಾವಿಯಲ್ಲಿ ನೀರಿದೆ, ಹಗ್ಗ ಇದೆ, ಬಿಂದಿಗೆ ಇದೆ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಸಮಯ ಪ್ರಜ್ಞೆ ಇದರಿಂದ ಎಷ್ಟು ಬೇಕಾದರೂ ಕೂಡ ನೀವು ನೀರನ್ನು ಸೇದ್ಕೊಳ್ಬಹುದು. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನದಂತೆ ನಿಮಗೆ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಜಾಗರೂಕರಾಗಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಏನನ್ನಾದರೂ ಒಂದನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆ ಈ ದಿನ ಜಾಸ್ತಿ ಇದೆ. ಇನ್ನು ತಲೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ನೀವು ಚಚ್ಚಿಕೊಳ್ಬಾರ್ದು. ಹಾಗಾಗಿ ನಿಮಗೆ ಎಲ್ಲ ಗೊತ್ತಿದೆ, ಎಲ್ಲ ಸಾಮರ್ಥ್ಯ ಇದೆ, ಎಲ್ಲ ರೀತಿಯ ಪರಿಚಯ ಇದೆ ಅಂತ ಹೇಳಿ ನೀವು ಕಂಡು ಹಳ್ಳಕ್ಕೆ ಬೀಳಬಾರ್ದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಇತಿಮಿತಿಗಳನ್ನು ಅರಿತುಕೊಳ್ಬೇಕು. ಅವರನ್ನು ಕೂಡ ಒಬ್ಬ ಮನುಷ್ಯ ಅಂತ ಹೇಳಿ ಪರಿಗಣಿಸಬೇಕು. ಹಾಗಾಗಿನೇ ನಿರೀಕ್ಷೆಗಳನ್ನು ಬಿಟ್ಟು ಈ ದಿನ ಸಹಕಾರವನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಮ್ಮನ್ನು ಯಾರು ದ್ವೇಷಿಸ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ ಆಗಲ್ಲ ಅಂಥವರು ಮಾತ್ರ ನಮ್ಮನ್ನು ದ್ವೇಷಿಸ್ತಾರೆ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಹಾಗಾಗಿ ಅವರ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಇಂಥದ್ದಕ್ಕೆ ಈ ದಿನ ನೀವು ಬಲಿಯಾಗಬಾರ್ದು. ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕು. ಯಾರನ್ನ ಎದುರು ಹಾಕ್ಕೊಳ್ಬೇಡಿ, ಯಾರ ಮಾತನ್ನು ವಿರೋಧಿಸಬೇಡಿ. ಹಾಗಾಗಿ ನಮ್ಮ ಗಟ್ಟಿಯಾದಂತಹ ಹಲ್ಲುಗಳ ಮಧ್ಯೆ ಮೃದುವಾದ ನಾಲಿಗೆ ಹೇಗೆ ಇರುತ್ತೋ ಆ ರೀತಿಯಲ್ಲಿ ಸೂಕ್ಷ್ಮವಾಗಿ ಈ ದಿನ ನೀವು ಕುಟುಂಬದಲ್ಲಿ, ಸಮಾಜದಲ್ಲಿ ಇರಬೇಕಾಗತ್ತೆ. ಈ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂ ಹೊರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.